ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 15ನೇ ಆರೋಪಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ. ಈತನದ್ದು ತುಂಬ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂಥ ಮನುಷ್ಯ. ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಿದ್ದ ಅಂತ ಇವನ ಹಿಸ್ಟ್ರಿನೇ ಹೇಳುತ್ತೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆಯ ಕರಾಳ ಮುಖ ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿ ಮೃತದೇಹವನ್ನು ವಿಲೇವಾರಿ ಮಾಡಿದ್ದೇ ಈ ಕಪ್ಪೆ. ಅಂದರೆ ಆ ಸ್ಕಾರ್ಪಿಯೋದಲ್ಲಿ ತಂದು ಡೆಡ್ ಬಾಡಿಯನ್ನು ಬಿಸಾಕಿದ್ದೇ ಈ ಕಪ್ಪೆ. ಕಾಮಾಕ್ಷಿಪಾಳ್ಯ ಠಾಣೆಗೆ ಬಂದು ತಾನೇ ಕೊಲೆ ಮಾಡಿರೋದಾಗಿ ಕೂಡ ಸರೆಂಡರ್ ಆಗಿದ್ದ. ಇವನಿಗೆ 5 ಲಕ್ಷ ರೂಪಾಯಿ ದುಡ್ಡನ್ನು ಬೇರೆ ಕೊಡಲಾಗಿತ್ತು ಈ ಕಾರ್ತಿಕ್ಗೆ. ಹಾಗಾಗಿ ಪ್ರಕರಣದ 15ನೇ ಆರೋಪಿ ಕಪ್ಪೆ ಈತನ ಬ್ಯಾಕ್ಗ್ರೌಂಡನ್ನು ನೋಡ್ತಾ ಹೋದರೆ, ಈತನ ಹಿಸ್ಟ್ರಿಯನ್ನು ತೆಗಿತಾ ಹೋದರೆ ಕ್ರಿಮಿನಲ್ ಹಿನ್ನೆಲೆಯುಳ್ಳಂತಹ ವ್ಯಕ್ತಿ. ದುಡ್ಡುಗೋಸ್ಕರ ಏನು ಬೇಕಾದರೂ ಈತ ಮಾಡಬಹುದು ಅಂತ ಗೊತ್ತಾಗ್ತಾ ಇದೆ. ಈ ಕಾರ್ತಿಕ್ ಅಲಿಯಾಸ್ ಕಪ್ಪೆಯ ವಿರುದ್ಧ ಬೆಂಗಳೂರಿನ ತಲಘಟ್ಟಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣಗಳಿವೆ. ಈ ಹಿಂದೆ ಕಪ್ಪೆ ವಿರುದ್ಧ 2023ರಲ್ಲಿ ಸೆಕ್ಷನ್ 506, 120B, 109 ಅಡಿ ಕೇಸಿದೆ. ಅಂದರೆ 506 ಅಂದರೆ ಬೆದರಿಕೆ, 120B ಅಂದರೆ ಒಳಸಂಚು, 109 ಅಂದರೆ ಪ್ರಚೋದನೆ. ಇದರ ಆರೋಪಗಳನ್ನು ಹೊತ್ತಿರತಕ್ಕಂಥ ಮನುಷ್ಯ. ಹಣದಾಸೆಗೆ ಜೈಲಿಗೆ ಹೋಗಲೂ ಸಿದ್ಧನಾಗಿದ್ದ ಈ ಕಾರ್ತಿಕ್. ಅದಕ್ಕೋಸ್ಕರನೇ ಇವನನ್ನು ಬುಕ್ ಮಾಡಿದ್ದು. ಕಾರ್ತಿಕ್ನ ರಣ ಕ್ರೌರ್ಯ ಕಾಕಿ ತನಿಖೆಯಲ್ಲಿ ಬಯಲಾಗಿದೆ. ಈತ ದುಡ್ಡು ಕೊಡ್ತೀನಿ ಅಂತಂದರೆ ಏನು ಬೇಕಾದರೂ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಎಸ್ ಮಾರುತಿ, ಈಗ ಒಬ್ಬೊಬ್ಬರದ್ದೇ ಹಿಸ್ಟ್ರಿಯನ್ನು ತೆಗಿತಾ ಹೋದರೆ ಈ 17 ಜನರಲ್ಲಿ ಯಾರ್ಯಾರದ್ದು ಕ್ರಿಮಿನಲ್ ಹಿನ್ನೆಲೆ, ಅದರಲ್ಲೂ ಪ್ರಮುಖವಾಗಿ ಈ ಕಾರ್ತಿಕ್ನ ಅಸಲಿ ಮುಖ ಏನು ಅಂತ? ಖಂಡಿತ ಅರವಿಂದ್, ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ 17 ಜನರನ್ನು ಬಂಧಿಸಿರುವಂಥ ಪೊಲೀಸರು ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್, ಅಂದರೆ ಈ ಹಿಂದೆ ಯಾವುದಾದ್ರೂ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರಾ ಅಂತ ಚೆಕ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಾರ್ತಿಕ್ ಇದೇ ರೀತಿಯ ಪ್ರಕರಣದಲ್ಲಿ ಭಾಗಿಯಾಗಿರೋದು ಪತ್ತೆಯಾಗಿರುವಂಥದ್ದು. ಈ ಹಿಂದೆ ಅಂದರೆ A2 ಆರೋಪಿಯಾಗಿರುವಂಥ ದರ್ಶನ್ ಅವರ ಅಪರಾಧ ಚಟುವಟಿಕೆಗಳನ್ನು ಸಹ ಪೊಲೀಸರು ಪತ್ತೆ ಹಚ್ಚಿರುವಂಥದ್ದು. ಅಂದರೆ ಯಾವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದನ್ನು ಸಹ ಗಮನಿಸಿರುವಂಥದ್ದು. ಅಂದರೆ 2011ರಲ್ಲಿ ವಿಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೌಟುಂಬಿಕ ಕಲಾದ ಒಂದು ಕೇಸ್ ಬುಕ್ ಆಗಿತ್ತು. ಮತ್ತು ಮೈಸೂರಿನ ಟಿ ನರಸೀಪುರದಲ್ಲೂ ಸಹ ದರ್ಶನ್ ವಿರುದ್ಧ, ಅಂದರೆ ಅವರ ಫಾರ್ಮ್ ಹೌಸ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಅಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಇಲ್ಲಿ ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ಎಸ್ಪೆಷಲಿ ಈ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಈನ ಪಾತ್ರ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಶವ ಏನಿದೆ, ಶವವನ್ನು ವಿಲೇವಾರಿ ಮಾಡುವಂತಹ ಡೀಲ್ಗೆ ಬಂದಿರುವಂಥ ವ್ಯಕ್ತಿ ಆಗಿರ್ತಾನೆ. ಅಂದರೆ ಹಣದಾಸೆಗೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋಂಥ ಮನಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿ ಕೂಡ ಕಾರ್ತಿಕ್ ಆಗಿರ್ತಾನೆ. ಈ ಹಿಂದೆ ಅಂದರೆ 2023ರ ಮೇ ತಿಂಗಳಲ್ಲಿ ಇದೇ ಕಪ್ಪೆ ಅಥವಾ ಕಾರ್ತಿಕ್ ವಿರುದ್ಧ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರುತ್ತೆ. ಆ ದೂರಿನ ಅನ್ವಯ ಆತ ಜೈಲ್ ಕೂಡ ಹೋಗಿರ್ತಾನೆ. ಈಗ ಬೇಲ್ ಮೇಲೆ, ಆ ಕೇಸಿನ ಬೇಲ್ ಮೇಲೆ ಹೊರಗೆ ಇದ್ದಂತಹ ವ್ಯಕ್ತಿ ಕೂಡ ಆಗಿರ್ತಾನೆ. ಅಂದರೆ ತಲಘಟ್ಟಪುರ ವ್ಯಾಪ್ತಿಯಲ್ಲಿ ಹೆಮ್ಮಿಗೆಪುರದಲ್ಲಿ ಒಂದು ಹಲ್ಲೆ ಪ್ರಕರಣದಲ್ಲಿ, ಅಂದರೆ 4 ಜನ ಸಹಚರ ಸೇರಿಕೊಂಡು ಒಬ್ಬ ವ್ಯಕ್ತಿಗೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿ ಪ್ರಚೋದನೆಗೊಳಿಸುವಂತಹ ಒಂದು ಕೇಸ್ ನಡಿಯಲ್ಲಿ ಈತ ಪೊಲೀಸರ ಅತಿಥಿಯಾಗಿರ್ತಾನೆ. ಅಂದರೆ ದುಡ್ಡು ಕೊಡ್ತಾರೆ ಅಂದರೆ ಏನು ಬೇಕಾದರೂ ಮಾಡುವಂತಹ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿ ಈ ಕಾರ್ತಿಕ್ ಆಗಿರ್ತಾನೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರತಿಯೊಬ್ಬ ಅಪರಾಧಿಗಳ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಿದಾಗ, ಅಂದರೆ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರ ಅನ್ನೋದು ಚೆಕ್ ಮಾಡಿದಾಗ ಕಾರ್ತಿಕ್ ಮೇಲೆ ಈ ರೀತಿ ಇವನು ದುಡ್ಡಿಗಾಸಿಗೆ ಏನು ಬೇಕಾದರೂ ಮಾಡುವಂಥ ವ್ಯಕ್ತಿ ಅನ್ನೋದು ಪತ್ತೆ ಆಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಾರುತಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.